ಏನಾಗಲಿ ಮುಂದೆ ಒಂದು ಜೀವನ ಸ್ಫೂರ್ತಿಯ ಮಾತುಗಳನ್ನ ಅವರ ಬಾಯಿಂದಲೇ ಕೇಳೋಣ. ಹಾಗೆ ಜ್ಯೋತಿಶ್ವರ್ ಅವರೇ, ಈ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಎಲ್ಲೋ ಒಂದ್ ಕಡೆ ನಾವು ಏನೇ ಮಾಡಿದ್ರು ಕೂಡ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಬರುತ್ತೆ, ಟ್ರಾಲ್ಗಳಾಗುತ್ತೆ. ಇದನ್ನೆಲ್ಲ ನೀವು ಹೇಗೆ ಎದುರಿಸ್ತೀರಿ? ಅದೆಲ್ಲ ಸರ್ವೇ ಸಾಮಾನ್ಯ. ಅದು ನಾನು ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ. ನಾನು ಇಲ್ಲಿರೋದು ನನ್ನ ವರ್ಷನ್ ನಾನು ಇಂಪ್ರೂವ್ ಮಾಡ್ಕೊಳಕ್ಕೆ. ಇವಾಗ ಅವ್ರು ಹಂಗಂದ್ರು ಅಂತ ಕೂತ್ಕೊಂಡ್ರೆ ನಾನು ಹಾಗೆ ಉಳಿತೀನಿ ಹೊರತು ನನ್ನ ನ್ಯೂ ವರ್ಷನ್ ಹೊರಗಡೆ ಬರಲ್ಲ. ಸೊ ಐ ವಾಂಟ್ ಟು ಶೋ ಮೈ ಸೆಲ್ಫ್. ನನ್ನ ಇದನ್ನ ವರ್ಷ ನಾನು ಇಂಪ್ರೂವ್ ಮಾಡ್ಬೇಕು ಅಂತ ನಾನು ಅದು ಮರ್ತ್ಬಿಡ್ತೀನಿ. ಅದು ನನ್ನ ತಲೆಯಲ್ಲೂ ಇರಲ್ಲ. ನಿಜ, ನನಗೆ ಆ ಮೂಮೆಂಟ್ ಅಲ್ಲಿ ಆಗ್ಬೋದು. ನಾನು ಒಬ್ಬ ಮನುಷ್ಯರು ಹಾಗೆ ಆಗುತ್ತೆ. ಬಟ್ ಆ ಟೈಮಲ್ಲಿ ಅದನ್ನ ಮರ್ತ್ಬಿಡ್ತೀನಿ. ಅದಾದ್ಮೇಲೆ ಓಕೆ ಮರ್ತ್ಬಿಟ್ಟು ನಂದು ಹೊಸದು ಓಕೆ ನಾನು ಏನ್ ಮಾಡಕ್ಕಾಗತ್ತೆ, ಏನ್ ಮಾಡ್ಬೋದು ಅನ್ನೋದನ್ನ ನಾನು ಮತ್ತೆ ಅಭ್ಯಾಸ ಅಂದ್ರೆ ನಾನು ನೋಡ್ಕೊಳ್ತಾ ಇರ್ತೀನಿ, ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಹಾಗೆ ಈ ಜಗತ್ತಿನಲ್ಲಿ ಎಲ್ಲರೂ ನಾವು ಮಿಕ್ಸ್ಲಿ ಸಾಧ್ಯನೇ ಇಲ್ಲ. ಯಾರು 100% ಇಲ್ಲ. ಇವಾಗ ನಾನು 100% ಅಂತ ನಾನು ಹೇಳ್ಕೊಳಲ್ಲ. ನನ್ ತುಂಬಾ ಇದೆ ಕಲಿಯೋದು. ಇದನ್ನ ಅಂದ್ರೆ ಜಸ್ಟ್ ಒಂದು ಸಮಾನ ಸ್ಮಾಲ್ ಅಕ್ಕಿ ಕಾಳಷ್ಟೇ ನಾನು ಮಾಡ್ತಾ ಇರೋದು. ಜೀವನ ಅಂದ್ರೆ ಅಷ್ಟೇ, ಅದು ನೆವರ್ ಎಂಡಿಂಗ್ ಅಂತ ಕಲಿಯೋದು ಅನ್ನೋದು ಸಾಯೋ ತನಕ ಹೌದೌದು ಕಲಿತಾನೆ ಇರ್ಬೇಕು. ಹೇಗೆ ಈ ಸೋಷಿಯಲ್ ಮೀಡಿಯಾ ನಿಮ್ಮ ಜೀವನ ಹೇಗೆ ಬದಲಿಸಿದೆ ಅಂದ್ರೆ ಎಲ್ಲಾದ್ರೂ ಹೋದಾಗ ನೀವು ಜ್ಯೋತಿಶ್ವರಲ್ಲ ಅಂತಾರಲ್ಲ, ಆ ಕೇಳಿದಾಗ ಆ ಖುಷಿ ತುಂಬಾನೇ ಬರುತ್ತೆ. ಎಸ್, ನಾನು ರೀಸೆಂಟ್ ಆಗಿ ಮೊನ್ನೆ ನಾನು ಧನಮಲಲ್ಲಿ ಹೋದಾಗ ಅವರು ಕನ್ನಡ ಮಾತಾಡ್ತಾ ಇದ್ರು. ಕನ್ನಡ ಮಾತಾಡಿದ ತಕ್ಷಣ ನಾನು ಅವ್ರಿಗೆ ಹತ್ರ ಹೋಗ್ಬಿಟ್ಟು ನೀವು ಕನ್ನಡದವರ, ನಾನು ಅಂದ ತಕ್ಷಣ ನೀವು ಜ್ಯೋತಿಶ್ವರಲ್ಲ ಅಂತ ಹೇಳಿದ್ರು. ಸೊ ದಟ್ ಮೂಮೆಂಟ್ ನಂಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಓಕೆ ಜನ ನೋಡ್ತಾ ಇದ್ದಾರೆ. ಸೊ ಅದು ನನಗೆ ತುಂಬಾ ನಿಜ, ನಾನು ಚೇಂಜ್ ಮಾಡಿದೆ, ತುಂಬಾನೇ ಚೇಂಜ್ ಆಗಿದೆ. ನಾನು ಎಲ್ಲಿ ಹೋದ್ರು ಓಕೆ ಜ್ಯೋತಿ ಈಶ್ವರ ಅಂತ ಕೇಳ್ತಾರೆ. ಜ್ಯೋತಿ ಅಂದ್ರೆ ಗೊತ್ತಾಗಲ್ಲ, ಸೊ ಈಶ್ವರ್ ಇರ್ಲೇಬೇಕು ನನ್ನ ಜೊತೆ. ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ.